ನಾಡಿನೆಲ್ಲೆಡೆ ಚೌತಿಯ ಸಂಭ್ರಮ. ಮನೆ ಮನಗಳಲ್ಲಿ ಗಣೇಶನ ಆರಾಧನೆ. ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿ ರಚನೆಯು ಒಂದು ವಿಶೇಷ ಕೌಶಲ್ಯ. ಕಳೆದ ಅನೇಕ ವರ್ಷಗಳಿಂದ ಪಾರಂಪರಿಕ ಗಣೇಶ ವಿಗ್ರಹ ರಚನೆ ಮಾಡೋದ್ರಲ್ಲಿ ಉಡುಪಿಯ ಶೇಖರ್ ಕಲ್ಮಾಡಿ ಬಳಗ ತನ್ನದೇ ವೈಶಿಷ್ಟ್ಯ ಹೊಂದಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಇವರು ಶೇಖರ್ ಕಲ್ಮಾಡಿ, ನಿವೃತ್ತ ಅಧ್ಯಾಪಕರು. ಉಡುಪಿಯ ಅಲೆಯೂರಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮುನ್ನುಡಿ ಬರೆದವರು. ಪ್ರತಿ ವರ್ಷ ಒಂದಲ್ಲ ಒಂದು ವಿಶಿಷ್ಟತೆಯೊಂದಿಗೆ ಗಣಪತಿ ವಿಗ್ರಹ ರಚನೆ ಮಾಡ್ತಾರೆ. ಇದರ ಜೊತೆಗೆ ಅನೇಕ ಪ್ರತಿಭಾನ್ವಿತ ಕಲಾವಿದರು ಕೈಜೋಡಿಸಿದ್ದಾರೆ. ಚತುರ್ಥಿಯ ಮುನ್ನ ಇವರು ಗಣೇಶ ವಿಗ್ರಹ ತಯಾರಿಕೆಯಲ್ಲಿ ನಿರಂತರ ಶ್ರಮ ವಹಿಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಹಾಗೂ ಅನೇಕರಿಗೆ ಗಣೇಶನ ವಿಗ್ರಹ ತಯಾರಿಸಿಕೊಡ್ತಾರೆ. ನಾನು ಕಲ್ಮಾಡಿ ಶೇಖರ್ ಪೂಜಾರಿ ಅಂತೇಳಿ ಅಲೆಯೂರು ನೆಹರು ಪ್ರೌಢಶಾಲೆಯಲ್ಲಿ ಸುಮಾರು 38 ವರ್ಷಗಳ ಕಾಲ ಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರ ಮಧ್ಯದಲ್ಲಿ ನನಗೆ ಈ ಗಣೇಶ ವಿಗ್ರಹ ರಚನೆ ಮಾಡುವಂತಹ ಒಂದು ಕಾಯಕ ನನ್ನ ಪಾಲಿಗೆ ಬಂತು. ಸುಮಾರು 45 ವರ್ಷದಿಂದ ಈ ಗಣೇಶನ ವಿಗ್ರಹವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸುಮಾರು 11 ಸಾರ್ವಜನಿಕ ಗಣಪತಿ ಹಾಗೆ ಒಂದು 25ರವರೆಗೆ ಸಣ್ಣ ಗಣಪತಿ ವಿಗ್ರಹವನ್ನು ಮಾಡಿ ಊರಿನ ಜನರಿಗೆ ಪೂಜೆ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ. ಈ ಗಣೇಶನ ವಿಗ್ರಹ ರಚನೆ ಮಾಡುವಾಗ ನಾವು ಸ್ವಲ್ಪ ಶ್ರದ್ಧಾ ಭಕ್ತಿಯಿಂದ ಕೂತು ಮಾಡಬೇಕಾಗ್ತದೆ. ಅಲ್ಲಿ ನಾನು ಸುಮಾರು 3 ತಿಂಗಳ ಮೊದಲೇ ಆನೆಗುಡ್ಡೆಗೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ವ್ರತದಲ್ಲಿ ಕೂತರೆ ಅಲೆಯೂರು ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗುವವರೆಗೆ ನಾವು ನಮ್ಮ ಟೀಮು ಎಲ್ಲ ವ್ರತದಲ್ಲಿ ಇದ್ದು ಕೆಲಸ ಮಾಡ್ತಾ ಇರ್ತೇವೆ. ನಮ್ಮ ಅಲೆಯೂರು ಗಣಪತಿ ಸಾರ್ವಜನಿಕ ಗಣಪತಿ ನಾನು ಮತ್ತು ನಮ್ಮ ಅಲೆಯೂರು ನಾಗರಾಜ್ ನಾವು ಮಾತಾಡಿಕೊಂಡು ಶುರು ಮಾಡಿದ್ರಿಂದ ನಾನು ಆವತ್ತೇ ಒಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ. ನನಗೆ ಈ ಗಣಪತಿ ಮಾಡುವಂಥ ಭಾಗ್ಯ ಇರುವವರೆಗೆ ಈ ಅಲೆಯೂರು ಗಣಪತಿ ನಾನು ಸೇವೆಯಾಗಿ ಕೊಡ್ತಾ ಬರ್ತೇನೆ ಅಂತೇಳಿ. ಅದೇ ಈ ಸಲಕ್ಕೆ 41ನೇ ವರ್ಷ. ಈ ಸಲಕ್ಕೂ ನಾನು ಒಂದು ವಿಷಯಾಂತ ಹೋಗಿ ಕೂತಂತಹ ಗಣಪತಿಯ ವಿಗ್ರಹವನ್ನು ಮಾಡ್ತಾ ಇದ್ದೇನೆ. ಅಲೆಯೂರಿನಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಭಂಗಿಯ ಗಣೇಶನ ವಿಗ್ರಹವನ್ನು ಮಾಡ್ತಾ ಇದ್ದೇನೆ. ಕಳೆದ ವರ್ಷ ಗರುಡ ಗಣೇಶನನ್ನು ಮಾಡಿದ್ದೇನೆ. ಹಾಗೆ ಹೇರಂಬ ಗಣಪತಿ, 3 ತಲೆಯ ದ್ವಿಜ ಗಣಪತಿ, ಹೀಗೆ ಬೇರೆ ಬೇರೆ ರೀತಿಯ ಗಣಪತಿಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಅದಕ್ಕೆ ಮಣ್ಣು ಸಹ ಈಗೀಗ ಬಹಳ ಕಷ್ಟ ಆಗ್ತಾ ಉಂಟು. ಮೊದಲು ನಾನು ಮಲ್ಪೆ ಟೈಲ್ ಫ್ಯಾಕ್ಟ್ರಿ ಹೋಗಿ ತರ್ತಾ ಇದ್ದೆ. ಈಗ ಅಲ್ಲಿ ಟೈಲ್ ಫ್ಯಾಕ್ಟ್ರಿ ಬಂದಾಯಿತು. ಆನಂತರ ಪೇತ್ರಿ ಮಡಿಯಲ್ಲಿ ಹೋಗಿ ಅಲ್ಲಿ ತರ್ತಾ ಇದ್ದೆ. ಅಲ್ಲಿಯೂ ಈಗ ಹಂಚಿಗೆಲ್ಲ ಡಿಮಾಂಡ್ ಕಡಿಮೆ ಆದ್ದರಿಂದ ಅಲ್ಲಿಯೂ ಬಂದ್ ಮಾಡಿದ್ದಾರೆ. ಆನಂತರ ಅಂಬಾಗಿಲು, ಪುತ್ತೂರು ಹತ್ತಿರ ಅಂಬಾಗಿಲು ಹೋಗಿ ಅಲ್ಲಿ ತಗೊಂಡು ಬರ್ತಾ ಇದ್ದೆ. ಈಗ ಅಲ್ಲಿಯೂ ಬಂದಾಗಿ ಈಗ ಕುಂದಾಪುರ ಗುಲ್ವಾಡಿ, ಕಣ್ಣೂರು ಗುಲ್ವಾಡಿ ಹತ್ತಿರ ಒಂದು ಟೈರ್ ಫ್ಯಾಕ್ಟ್ರಿಯಲ್ಲಿ ಕೆಲವು ವರ್ಷದಿಂದ ತಗೊಂಡು ಬರ್ತಾ ಇದ್ದೇನೆ. ಅದು ಈ ಸಲ ಅಲ್ಲಿಯೂ ಸ್ವಲ್ಪ ಮಣ್ಣೆಲ್ಲ ಶಾರ್ಟ್ ಉಂಟು, ಕೊಡ್ಲಿಕ್ಕೆ ಆಗುವುದಿಲ್ಲ, ಹಾಗೆ ಹೀಗೆ ನಮ್ಮ ಹೆಡ್ ಆಫೀಸ್ನಲ್ಲಿ ಕೇಳಿ ಅಂತೆಲ್ಲ ಹೇಳಿ ಸ್ವಲ್ಪ ಆಚೀಚೆ ಓಡಾಟ ಮಾಡಬೇಕಾಯ್ತು. ಅಂತೂ ಒಂದು 100 ಬುಟ್ಟಿಯಷ್ಟು ಮಣ್ಣು ಕೊಟ್ಟಿದ್ದಾರೆ. ಆದರೆ ನಮಗೆ ಹಂಚು ಮಾಡುವಾಗ ಅದಕ್ಕೆ ರೆಡಿ ಮಾಡಿದ ಮಣ್ಣು, ಆ ಹಂಚಿನ ಹೊರಗೆ ಬಂದ ಮಣ್ಣು ಸಿಕ್ಕಿದ್ರೆ ನಮಗೆ ಮಾಡಲಿಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಆದರೆ ಈ ಸಲ ಅವರು ಇದ್ದ ಆವೆ ಮಣ್ಣನ್ನೇನು ಮಿಕ್ಸ್ ಮಾಡಿ ಕೊಟ್ಟ ಹಾಗೆ ಉಂಟು. ಅದರಲ್ಲಿ ಸ್ವಲ್ಪ ಕಲ್ಲದೆಲ್ಲ ಬರುವಾಗ ನಮ್ಗೆ ಸ್ವಲ್ಪ ಮಾಡ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಇಲ್ಲಿ ತಂದು ಮಾಡುವಾಗಲೂ ಅಷ್ಟೇ, ನಾವು ಗಣೇಶನ ವಿಗ್ರಹ ಎಲ್ಲ ಮಾಡಿ ಆದ ನಂತರ ಬಣ್ಣ ಕೊಡಬೇಕು. ಬಣ್ಣ ಕೊಡಲಿಕ್ಕೆ ಪರಿಸರಕ್ಕೆ ಗಮನ ಕೊಟ್ಕೊಂಡು ನಾವು ಜಲವರ್ಣ ಕಲರನ್ನೇ ಕೊಡ್ತಾ ಇದ್ದೇವೆ. ನಮ್ಮ ಪರಿಸರ ಇಲಾಖೆಯವರು ಆಗಾಗ ಬಂದು ಇಲ್ಲಿ ಕೇಳ್ತಾ ಇದ್ದಾರೆ, ಯಾವ ಬಣ್ಣ ಕೊಟ್ಟಿದ್ದೀರಿ, ಆವೆ ಮಣ್ಣಿನಲ್ಲೇ ಮಾಡಿದ್ದೀರಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಆವೆ ಮಣ್ಣಿನಲ್ಲೇ ಗಣೇಶನ ವಿಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಬಳಸುವಂತಹ ಬಣ್ಣ ಸಮೇತ ಜಲವರ್ಣದಲ್ಲಿ ಇದೆ. ಈ ಸಲ ಒಂದು 11 ಸಾರ್ವಜನಿಕ ಉಂಟು, ಮತ್ತೆ ಒಂದು 20ರವರೆಗೆ ಸಣ್ಣ ಗಣಪತಿ ಉಂಟು. ಅದರಲ್ಲಿ ಒಂದು 3-4 ಗಣಪತಿ ಇಕೋ ಗಣಪತಿ ಅಂತ ಹೇಳಿ, ಬಣ್ಣ ಬೇಡ, ಬರೀ ಆವೆ ಮಣ್ಣಿನಲ್ಲಿ
ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ ಆಯಮಣ್ಣಿನಲ್ಲಿ ಕೆಲವು 1-5 ಕಡೆಗೆ ಆಯಮಣ್ಣಿನಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ವ್ಯಾಲ್ಯೂ ಹಾಗೆ ಸಾಧಾರಣ ನಮಗೆ ದೊಡ್ಡ ಗಣಪತಿ ಮಾಡುವಾಗ ಸಾಧಾರಣ ಒಂದು 15-20 ಸಾವಿರದವರೆಗೆ ಬಂದರೆ ಸ್ವಲ್ಪ ಅನುಕೂಲ ಆಗ್ತದೆ ಆರ್ಥಿಕವಾಗಿ. ಮತ್ತೆ ಕೆಲವು ಸಣ್ಣ ಗಣಪತಿ ಅಷ್ಟೇ ಸಾಧಾರಣ ಒಂದು 4,000 ಮಾಡ್ತಾ ಇದ್ದೇವೆ. ಕೆಲವರು ಭಾಳ ಖುಷಿಯಲ್ಲಿ ಕೊಟ್ಟು ಹೋಗ್ತಾರೆ, ಕೆಲವರು ಸ್ವಲ್ಪ ಚೌಕಸು ಮಾಡಿದ್ದು ಉಂಟು, ಇಲ್ಲ ಅಂತಲ್ಲ. ಆದರೂ ನಾವು ಸ್ವಲ್ಪ ಏನೋ ಒಂದು ದೇವರ ಸೇವೆ ಹೇಳುವ ರೀತಿಯಲ್ಲಿ ನಾವು ಬಹಳ ಶ್ರದ್ಧಾ ಭಕ್ತಿಯಲ್ಲಿ ಅದನ್ನು ಮಾಡ್ತಾ ಬಂದಿದ್ದೇವೆ. ಪಾರಂಪರಿಕ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಗಣೇಶನ ವಿಗ್ರಹ ರಚನೆ ಮಾಡ್ತಾರೆ. ಆಯಾ ಸಂಘ ಸಂಸ್ಥೆಗಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಬೇಡಿಕೆಯಂತೆ ಇಲ್ಲಿ ಗಣೇಶನ ಮೂರ್ತಿಯನ್ನ ತಯಾರಿಸಲಾಗುತ್ತೆ. ಅನೇಕ ವರ್ಷಗಳ ಅನುಭವದಿಂದ ಈ ಕಾರ್ಯವನ್ನ ನಡೆಸ್ತಾ ಬಂದಿದ್ದು, ಈ ಬಾರಿಯೂ ವಿಶಿಷ್ಟ ಕಲ್ಪನೆಯೊಂದಿಗೆ ವಿಗ್ರಹ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಪ್ರತಿಭಾನ್ವಿತ ಯುವ ಕಲಾವಿದರು ಇವರಿಂದ ಅನುಭವ ಪಡೆದುಕೊಳ್ತಿದ್ದಾರೆ. ಪರಿಸರ ಸ್ನೇಹಿ ಗಣಪತಿಯನ್ನ ರಚಿಸಿ ಚತುರ್ಥಿಯ ಸಂದರ್ಭ ಎಲ್ಲರೂ ಆರಾಧಿಸುವ ಗಣಪನನ್ನ ತಯಾರು ಮಾಡುವ ಕಾರ್ಯದಲ್ಲಿ ಶೇಖರ್ ಕಲ್ಮಾಡಿ ಬಳಗ ಧನ್ಯತೆಯನ್ನ ಪಡೆದುಕೊಂಡಿದೆ. ಅದೇನೇ ಆಗಲಿ, ವಿಶಿಷ್ಟ ಕಲ್ಪನೆಯೊಂದಿಗೆ ವಿಗ್ರಹ ರಚನೆಯಲ್ಲಿ ತೊಡಗಿಸಿಕೊಳ್ತಾ ಇರುವಂತಹ ಶೇಖರ್ ಕಲ್ಮಾಡಿ ಅವರಿಗೆ ನಿಮ್ಮ ಶುಭ ಹಾರೈಕೆಯೂ ಇರಲಿ. ಜಯಂತ್ ಕುಮಾರ್, ಕಹಳೆ ನ್ಯೂಸ್, ಉಡುಪಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.